ನೀವೇನಾದರೂ ಮದುವೆ ಆಗ್ತಾ ಇದ್ದೀರಾ ಅಂದರೆ ತುಂಬ ಎಚ್ಚರವಾಗಿರಿ. ಯಾಕೆಂದರೆ ಯಾಮಾರಿದ್ರೆ ನಿಮ್ಮ ಜೀವಕ್ಕೆ ನೀವೇ ಸುಪಾರಿ ಕೊಟ್ಟಂತಾಗ್ಬಿಡುತ್ತೆ. ಇತ್ತೀಚೆಗೆ ಎಲ್ಲ ಕಡೆ ವೈರಲ್ ಆಗ್ತಾರಂತಹ ಸುದ್ದಿ, ಎಲ್ಲ ಕಡೆ ನ್ಯೂಸ್ ಆಗ್ತಾರಂಥದ್ದು ರಾಜಾ ರಘುವಂಶಿ ಹಾಗೂ ಸೋನಮ್ ರಘುವಂಶಿ ಬಗ್ಗೆ. ಯಾವುದೇ ಹೆಣ್ಣನ್ನಾಗಲಿ ಮೊದಲು ಕೇಳಬೇಕಾಗುತ್ತೆ, ನಿನಗೆ ಇಷ್ಟ ಇದೆಯಾ ಇಲ್ಲ ಅಂತ. ಆ ಕೆಲಸವನ್ನು ಕೂಡ ಈ ರಾಜಾ ರಘುವಂಶಿ ಮಾಡಿದ್ದ. ಆದರೂ ಆಕೆ ಹೇಳಲಿಲ್ಲ ತಾನು ಯಾರನ್ನ ಲವ್ ಮಾಡ್ತಾಯಿದ್ದೀನಿ ಅಥವಾ ಏನನ್ನೂ ಹೇಳಲಿಲ್ಲ. ಸುಳ್ಳು ಹೇಳಿ ಈತನನ್ನು ಮದುವೆಯಾಗಿ ನಂತರ ಈತನನ್ನು ಹನಿಮೂನ್ಗೆ ಕರ್ಕೊಂಡೋಗಿ ಅಲ್ಲಿ ಈತನ ಜೀವವನ್ನೇ ತೆಗೆದಿದ್ದಾಳೆ. ಸೊ ಇದೊಂಥರ ಸಿನಿಮಾ ಸ್ಟೋರಿ ಥರ ಬರುತ್ತೆ ಇದು. ಏನು ಮದುವೆ ಅನ್ನೋದು ಕೂಡ ನೀವು ಸಿನಿಮಾಗಳಲ್ಲಿ ಏನು ನೋಡ್ತೀರ ಅದ್ದೂರಿಯಾಗಿ 3 days 4 days ಮದುವೆ ನಡೀತದೆ, ಡ್ಯಾನ್ಸು ಹಾಗೆ ಹೀಗೆ ಎಲ್ಲ ಅದ್ದೂರಿತನದಲ್ಲಿ ಮದುವೆ ನಡೆದಿತ್ತು. ಎರಡೂ ಫ್ಯಾಮಿಲಿಯೂ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ತಾರೆ, ಸಿಕ್ಕಾಪಟ್ಟೆ ದುಡ್ಡಿರುತ್ತೆ. ರಾಜಾ ರಘುವಂಶಿ ಅವರು ಮನೆಯಲ್ಲಿ ಇಬ್ಬರು ಅಣ್ಣಂದಿರಿರ್ತಾರೆ, ಅವ್ರಿಗೂ ಮದುವೆ ಆಗಿರುತ್ತೆ. ಸೊ ಕೊನೆಯದಾಗಿ ತಮ್ಮನ ಮದುವೆ ಸೊ ತುಂಬಾ ಅದ್ದೂರಿಯಿಂದ ಮಾಡಿಕೊಡ್ತಾರೆ. ಈ ಮದುವೆ ಆರಂಭ ಮಾತುಕತೆ ಇಟ್ಟ ಸಂದರ್ಭದಲ್ಲಿ ಹುಡುಗಿ ಮನೆಯವರು ಹುಡುಗನನ್ನು ಕೇಳ್ತಾರಂತೆ, ಮದುವೆ ಥರ ನಾವು ನಿಮ್ಮ ಹುಡುಗನಿಗೆ ನಾವು ಹೆಣ್ಣು ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಕೊತಾರೆ. ಸೊ ಆಯ್ತಂತ ಒಪ್ಕೊಂಡು ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಒಪ್ಕೊಂಡು ಮದುವೆ ಮಾತುಕತೆ ಎಲ್ಲ ಆಗುತ್ತೆ. ಆದರೆ ಹುಡುಗನ ಜೊತೆ ಮಾತಾಡೋದಿಲ್ಲ, ಹುಡುಗ ಕಾಲ್ ಮಾಡಿದ್ರು ಸರಿಯಾಗಿ ರೆಸ್ಪಾನ್ಸ್ ಇರೋದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಹುಡುಗ ಹೋಗಿ ಹುಡುಗನ ತಾಯಿಗೆ ಹೇಳ್ತಾನೆ, ಅಮ್ಮ ಈ ಥರ ಆ ಹುಡುಗಿ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ, ಸೊ ಆಕೆಗೇನೋ ಇಷ್ಟ ಇದ್ದಂಗಿಲ್ಲ ಮದುವೆ ಅಂತ. ಸರಿ ಆಯಿತು, ತಾಯಿ ಹೋಗಿ ಆ ಹುಡುಗಿಗೆ ಕರೆ ಮಾಡಿ ಕೇಳ್ತಾಳೆ, ಏನಮ್ಮ ಯಾಕೆ ಏನಾಯಿತು, ಯಾಕೆ ನನ್ನ ಮಗ ಇಷ್ಟ ಇಲ್ವಾ ಅಂತ. ಇಲ್ಲಮ್ಮ, ನಾನು ಏನೋ ಕೆಲಸದ ಒತ್ತಡದಲ್ಲಿ ನಾನು ಸರಿಯಾಗಿ ಮಾತನಾಡಲಿಕ್ಕೆ ಆಗಲಿಲ್ಲ, ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಮುಗಿಸ್ಬಿಡ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ಇವಳದ್ದು ಒಂದಷ್ಟು ಪ್ಲ್ಯಾನಿಂಗ್ ನಡೀತಾ ಇದೆ. ಅದು ಏನು ಅಂತ ನಾನು ಮುಂದೆ ಹೇಳ್ತೇನೆ. ನಂತರ ಮದುವೆಯಲ್ಲಿ ನೀವು ನೋಡ್ಬೋದು, ಸೊ ಹುಡುಗನ ತಂಗಿ ಇನ್ಫ್ಲೂಯೆನ್ಸರ್ ಆಗಿರ್ತಾಳೆ, ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳನ್ನು ಮಾಡ್ತಿರ್ತಾಳೆ. ಇವ್ರ ರೀಲ್ಸ್ಗಳು ನೋಡ್ಬೋದು ನೀವು, ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ಆನಂದದಿಂದ ಆ ಮದುವೆ ಸಂಭ್ರಮದಲ್ಲಿ ತೊಡಗಿದ್ದಾರೆ ಅಂತ. ಅಲ್ಲಿ ಕೂಡ ರೀಲ್ಸ್ಗಳನ್ನು ಮಾಡ್ತಾ. ಸೊ ಈ ಹುಡುಗಿ ಅಲ್ಲೆಲ್ಲೂ ಆ ವಿಡಿಯೋಗಳಲ್ಲಿ ಬೇಜಾರು ಮಾಡಿಕೊಂಡು ಮದುವೆ ಬೇಡ ಅನ್ನೋ ಥರ ಯಾವುದೇ ಸೀನನ್ನು ಕ್ರಿಯೇಟ್ ಮಾಡಿದೆ. ಹುಡುಗ ಮೊದಲೇ ಕೇಳಿದ್ದಾನೆ, ಆವಾಗಲೂ ಕೂಡ ಹೇಳಿದೆ. ಸೊ ಹಾಗೆ ಖುಷಿಯಾಗಿ ಮದುವೆ ಇಷ್ಟ ಇರೋ ಥರನೇ ನಡ್ಕೊಂಡಿದ್ದಾಳೆ. ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಈ ಹುಡುಗಿ ಬಂದ್ಬಿಟ್ಟು ತನ್ನ ತಂದೆಯ ಕಂಪನಿಯಲ್ಲೇ ಕೆಲಸ ಮಾಡ್ತಿರುವಂತಹ ಗುಮಾಸ್ತ ಅಂದರೆ ಅಕೌಂಟೆಂಟನ್ನು ಈಕೆ ಇಷ್ಟ ಬಿದ್ದಿದ್ದಾಳೆ. ಆತನ ಜೊತೆ ಎಲ್ಲ ಆಗಿದೆ ಸಮಥಿಂಗ್. ಸೊ ಹಾಗೆ ನಂತರ ಇವರು ಪ್ಲ್ಯಾನ್ ಮಾಡಿದ್ದಾರೆ, ಸೊ ನೀನು ಬಡವ, ಏಕ್ದಮ್ ನಮ್ಮ ಮನೆಯಲ್ಲಿ ನಿನ್ನ ಮದುವೆ ಆಗ್ತೀನಿ ಅಂದರೆ ಅದಕ್ಕೆ ಅವಕಾಶ ಕೊಡೋದೇ ಇಲ್ಲ, ಮದುವೆ ಆಗೋದೇ ಇಲ್ಲ. ಹಾಗಾಗಿ ನಾನು ಒಂದು ಮದುವೆ ಆಗಿಬಿಡ್ತೀನಿ. ಈಗ ಯಾರು ರಾಜಾ ರಘುವಂಶಿ ಇದ್ದಾರಲ್ಲ ಅವರನ್ನು ಮದುವೆ ಆಗಿಬಿಡ್ತೀನಿ, ನಂತರ ಅವನನ್ನು ನೀನು ಸಾಯಿಸ್ಬಿಡು. ಸೊ ನಂತರ ನಾನು ಮದುವೆ ಆಗ್ತೀನಿ, ಆಗ ಆರಾಮವಾಗಿ ನೀನು ನನ್ನ ಮದುವೆ ಆಗ್ಬೋದು ಅಂತ ಒಂದು ಕೆಟ್ಟ ಐಡಿಯಾ, ಒಂದು ಪ್ಲ್ಯಾನ್ ಮಾಡ್ತಾರೆ. ಮದುವೆ ಆಗುತ್ತೆ. ಮದುವೆ ಆದ 10 ದಿನ ಆಗ್ತಾಯಿದ್ದಂಗೆ ಸೊ ನಾವು ಹನಿಮೂನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನಿಂಗ್ ಮಾಡ್ತಾರೆ. ಇಲ್ಲಿಗೆ ಮೇಘಾಲಯಕ್ಕೆ. ಓಹೋ ಹಿಮಾಲಯ ಹಾಡಿಗೆ ಹೇಳ್ತೀರಾ, ಸಿಚುವೇಶನ್ ಹಾಗೇ ಬರುತ್ತೆ. ಈಗ ಏನು ನಮ್ಮ ಕನ್ನಡ ಸಿನಿಮಾದಲ್ಲಿ ಒಂದು ಸಿನಿಮಾ ಬಂದಿದೆ, ಆ ಸಿನಿಮಾದ ರೀತಿಯಲ್ಲಿ ಈ ಘಟನೆ ನಡೀತದೆ. ಸೊ ಒಂದು ಮರ್ಡರ್ ಆಗುತ್ತೆ. ಅಲ್ಲಿ ಸಿನಿಮಾದಲ್ಲಿ ಹುಡುಗ ಹುಡುಗಿಯನ್ನು ಸಾಯಿಸ್ತಾನೆ. ಅವಳ ಒಂದು ಕೆಟ್ಟ ಒಂದು ಸಹವಾಸವನ್ನು ಕಂಡು ಆತ ಹುಡುಗಿಯನ್ನು ಸಾಯಿಸ್ತಾನೆ. ಇಲ್ಲಿ ಹುಡುಗಿಯೇ ಹುಡುಗನನ್ನು ಸಾಯಿಸ್ತಾಳೆ. ಸೊ ಯಾವ ರೀತಿ ಅಂದರೆ, ಇವರು ಹನಿಮೂನ್ಗೆ ಹೋಗಬೇಕಾದಾಗ ಗಂಡನಿಂದನೇ ದುಡ್ಡನ್ನು ಕೇಳ್ತಾಳೆ. ಅಂದರೆ ಹನಿಮೂನ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ದುಡ್ಡು ಬೇಕು ಅಂತ. ಸೊ ಗಂಡ 9 ಲಕ್ಷ ಹಣವನ್ನು ತಂದು ಕೊಡ್ತಾನೆ. ಸೊ ಆ ಕ್ಯಾಶನ್ನು ತೆಗೆದುಕೊಂಡು ಇವಳು ಪ್ರಿಯತಮನಿಗೆ ಸುಪಾರಿಯನ್ನು ಕೊಡ್ತಾಳೆ ಅದೇ ದುಡ್ಡಿನಲ್ಲಿ. ಆ ಪ್ರಿಯತಮ ಒಂದು 3 ಜನ ಹುಡುಗರನ್ನು ರೆಡಿ ಮಾಡಿಕೊಂಡು ಸೊ ಸುಪಾರಿಗೆ ರೆಡಿ ಆಗ್ತಾನೆ. ಸೊ ಇಲ್ಲಿಂದನೇ ಎಲ್ಲ ಏನೇನು ಬೇಕೋ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಮೇಘಾಲಯಕ್ಕೆ ಹೋದಾಗ
ಮೇಘಾಲಯದಲ್ಲಿ ಇವರು ಎಲ್ಲ ಒಂದಷ್ಟು ಜನ ಕಾಲ ಕಳೀತಾರೆ. ಹೋಗ್ಬೇಕಾದ್ರೇ ಮನೆಯಲ್ಲೇ ಒಂದು ಪ್ಲ್ಯಾನಿಂಗ್ ಆಗಿರುತ್ತೆ ಇವ್ರದ್ದು. ಎಲ್ಲ ಒಡವೆಗಳನ್ನು ನಾನು ತೊಗೊಂಬರ್ತೀನಿ, ಸುಮಾರು ಒಂದು 10 ಲಕ್ಷ ರೂಪಾಯಿ ಒಡವೆಗಳನ್ನು ಹಾಕ್ಕೊಂಡು ಬರ್ತೀನಿ ಮೈ ಮೇಲೆ. ಸೊ ಅದನ್ನೆಲ್ಲ ನಾವು ನೆಕ್ಸ್ಟು ಏನು ಮರ್ಡರ್ ಆದಮೇಲೆ ನೆಕ್ಸ್ಟ್ ಎಲ್ಲ ಬಳಸ್ಕೊಳೋಣ, ಒಂದಷ್ಟು ದಿನ ಬಾಂಗ್ಲಾದೇಶಕ್ಕೆ ಹೋಗಿ ಇದ್ಬಿಡೋಣ ಅನ್ನೋ ಥರ ಒಂದೆಲ್ಲ ಪ್ಲ್ಯಾನಿಂಗ್ ಆಗಿರುತ್ತೆ ಮೊದಲೇ. ಸೊ ಹಾಗಾಗಿ ಅಲ್ಲೊಂದು ಈಕೆ ಮನೇಲಿ ಏನು ಹೇಳ್ತಾಳೆ, ನಾವು ಎಲ್ಲ ಒಡವೆಯನ್ನು ಹಾಕ್ಕೊಂಡು ಹೋಗಬೇಕು ಅಂತ. ಆದರೆ ಅತ್ತೆ ಒಪ್ಪೋದಿಲ್ಲ, ಅಂದರೆ ಹುಡುಗನ ತಾಯಿ ಒಪ್ಪೋದಿಲ್ಲ. ಮತ್ತು ಹುಡುಗ ಕೂಡ ಯಾಕೆ ಬೇಕು, ನಾವು ಹನಿಮೂನ್ಗೆ ಹೋಗ್ತಾ ಇರೋದಲ್ವಾ, ಜ್ಯುವೆಲ್ರಿನೆಲ್ಲ ಎತ್ಕೊಂಡು ಅವೆಲ್ಲ ಸೆಟ್ ಆಗೋದಿಲ್ಲ, ತುಂಬ ರಿಸ್ಕ್ ಇರುತ್ತೆ ಅಂತ. ಆದರೆ ಒಪ್ಪೋದಿಲ್ಲ. ಹುಡುಗಿ ಹೇಳ್ತಾಳೆ, ಅಲ್ಲಿ ಟೆಂಪಲ್ ಇದೆ, ಕಾಮಾಖ್ಯ ಟೆಂಪಲ್, ಅಲ್ಲೆಲ್ಲ ಹೋಗೋಣ, ಅಲ್ಲಿ ಹೋದರೆ ಮಕ್ಕಳಾಗುತ್ತೆ, ಅಲ್ಲಿಗೆ ಹೋಗಬೇಕಾದ್ರೆ ನಾವು ಇದೇ ರೀತಿ ಹೋಗಬೇಕಾಗತ್ತೆ, ಸುಮ್ಮನೆ ಹಾಗೆ ಹೀಗೆ ಹೋಗೋಕ್ಕಾಗಲ್ಲ. ಸೊ ಎಲ್ಲ ಒಡವೆಗಳನ್ನು ಹಾಕ್ಕೊಂಡು ಹೋದರೆ ತುಂಬಾ ಒಳ್ಳೆಯದು, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಒಪ್ಪಿಸಿ ಆ ಒಡವೆಗಳನ್ನು ತೆಗೆದುಕೊಂಡು ಹೋಗ್ತಾರೆ ಜೊತೆಯಲ್ಲಿ. ಅಲ್ಲಿ ತೆಗೆದುಕೊಂಡು ಹೋದ ಮೇಲೆ ಒಂದಷ್ಟು ದಿನ ಎಲ್ಲ ಆಗುತ್ತಲ್ಲ ಹನಿಮೂನು. ಆದ ನಂತರ ಇನ್ನೊಂದು ಯಾವುದೋ ಒಂದು ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಆ ಬೆಟ್ಟಕ್ಕೆ ಹೋದರೆ ತುಂಬ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ, ಯಾರೂ ಹೋಗೇ ಇಲ್ಲ, ಇದುವರೆಗೂ ಎಕ್ಸ್ಪ್ಲೋರೇ ಮಾಡಿಲ್ಲ, ಅಂತಹ ಜಾಗಕ್ಕೆ ಹೋಗಿ ಬರೋಣ ಅಂಥೇಳಿ ಒಂದು ಟ್ರಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬೆಳಗ್ಗೆನೇ ಹೊರಡ್ತಾರೆ 6 ಗಂಟೆಗೆ. ತಾವು ಉಳಿದುಕೊಂಡಿದ್ದಂತಹ ರೂಮ್ನಲ್ಲಿ ಮತ್ತು ಅವರು ಬೆಳಗ್ಗೆ ನಾಷ್ಟ ಕೂಡ ಮಾಡಿರೋದಿಲ್ಲ, 6 ಗಂಟೆಗೆ ಹೋಗಿರೋದನ್ನು ಗಮನಿಸಿರ್ತಾರೆ. ಮತ್ತು ಇವರು ಅಲ್ಲಿ ಲೋಕಲಲ್ಲಿ ಓಡಾಡಲಿಕ್ಕೆ ಒಂದು ಗಾಡಿಯನ್ನು ಪರ್ಚೇಸ್ ಮಾಡ್ಕೊಂಡಿರ್ತಾರೆ, ಅಂದರೆ ರೆಂಟಿಗೆ ಗಾಡಿಯನ್ನು ಪರ್ಚೇಸ್ ಮಾಡಿರ್ತಾರೆ. ಅಲ್ಲಿ ಏನಾಗಿರುತ್ತೆ, ಇವರು ಹೋಗ್ತಾರೆ, ಹೋದ್ಮೇಲೆ ರಿಟರ್ನ್ ಬರೋದೇ ಇಲ್ಲ. ಸೊ ಹೋಟೆಲ್ವರೆಗೂ ಗಾಬರಿ ಆಗುತ್ತೆ. ಮತ್ತು ಆ ಗಾಡಿಯನ್ನು ಯಾರು ರೆಂಟ್ ಕೊಟ್ಟಿರ್ತಾನೆ ಅವನು ಇದಕ್ಕಿದ್ದಂಗೆ ಗಮನಿಸ್ತಾರೆ, ಗಾಡಿ ಒಂದು ಕಡೆ ಬಿದ್ದಿದೆ, ಒಂದು ಜಾಗದಲ್ಲಿ ಇದೆ, ಸೊ ಎಲ್ಲೂ ಮೂವ್ ಆಗ್ತಾ ಇಲ್ಲ. ಸೊ ಅವ್ರೇನು ಮಾಡ್ತಾರೆ, ಆ ಗಾಡಿಯನ್ನು ಹುಡ್ಕೊಂಡು ಹೋಗ್ತಾರೆ, ಯಾಕೆಂದರೆ GPS ಸೆಟ್ ಮಾಡಿರ್ತಾರೆ ಗಾಡಿಗೆ. ಸೊ ಅಲ್ಲಿಗೆ ಹುಡ್ಕೊಂಡು ಹೋಗ್ಬಿಟ್ಟು ನೋಡ್ತಾರೆ, ಗಾಡಿ ಒಂದು ಸೈಡಲ್ಲಿ ಬಿದ್ದಿದೆ. ಸೊ ಯಾರಾದರೂ ಇವರನ್ನು ಎತ್ಕೊಂಡು ಹೋಗಿ ಅಥವಾ ಏನಾದರೂ ಆಗ್ತಾ ಇವ್ರಿಗೆ, ಬುಡಕಟ್ಟು ಜನಾಂಗದವರು ಯಾರಾದರೂ ಇವರನ್ನು ಕೊಂದುಬಿಟ್ರ ಅನ್ನೋ ಥರ ಎಲ್ಲ ಇವರಿಗೆ ಗಾಬರಿ ಆಗುತ್ತೆ. ಇಡೀ ಪೊಲೀಸರಾಗ್ಬೋದು, ಆ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೋದು, ಎಲ್ಲರಿಗೂ ಒಂಥರ ಇದು ನ್ಯೂಸ್ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಟೂರಿಸ್ಟ್ಗಳಲ್ವಾ, ಆ ಟೂರಿಸ್ಟ್ಗಳು ಬಂದು ಟೂರಿಸ್ಟ್ಗಳಿಗೆ ಈ ಥರ ಆಗಿದೆ, ಅವ್ರಿಗೇನೋ ಹೆಚ್ಚು ಕಮ್ಮಿ ಆಗಿದೆ ಬಂದಾಗ ಅಂತಂದಾಗ ಇದು ದೊಡ್ಡ ನ್ಯೂಸ್ ಆಗುತ್ತೆ. ಅಲ್ಲಿನ ಟೂರಿಸಮ್ಗೂ ಕೂಡ ತುಂಬಾ ಹೊಡೆತ ಬೀಳುತ್ತೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಇನ್ವೆಸ್ಟಿಗೇಷನ್ ಶುರು ಆದಮೇಲೆ ಈ ಹುಡುಗಿ ಒಂದು ಕಡೆ ಸಿಕ್ಕಾಕೊಂಡ್ಮೇಲೆ ಎಲ್ಲವನ್ನು ಬಾಯಿ. ಸೊ ಏನಾಯಿತು, ಯಾರನ್ನ ಕರೆಸ್ಕೊಂಡು ಇವನು ಮರ್ಡರ್ ಮಾಡಿಸಿದ್ದಾನೆ ಎಲ್ಲವೂ ಗೊತ್ತಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಮರ್ಡರ್ ಮಾಡ್ತಾರೆ ಅಂತ. ಸೊ ಆ ಹುಡುಗರನ್ನೆಲ್ಲ ಕರ್ಕೊಂಡು, ಸೊ ನಾನು ಒಂದೇ ಹೇಳ್ಬಿಡ್ತೀನಿ, ಈ ಕತೆ ಏನೇ ಇರಲಿ, ನೀವು ಯಾವುದೇ ಹುಡುಗಿ ಆಗಲಿ ಹುಡುಗ ಆಗಲಿ, ಇತ್ತೀಚೆಗೆ ಒಂದು ಘಟನೆ ಆಯಿತು, ನಿಮಗೆ ಗೊತ್ತಿರ್ಬೋದು. ಹುಡುಗಿ ಕಲ್ಯಾಣ ಮಂಟಪದಲ್ಲಿ ತಾಳಿ ಕಟ್ಟಬೇಕಾದ್ರೆ ಹುಡುಗನನ್ನು ನನಗೆ ಇಷ್ಟ ಇಲ್ಲ, ನಾನು ಬೇರೊಬ್ಬನನ್ನು ಪ್ರೀತಿ ಮಾಡಿದ್ದೀನಿ ಅಂತ ಹೇಳಿ ಆ ಹುಡುಗ ಅದೇ ಸಂದರ್ಭದಲ್ಲಿ ಕೇಳ್ತಾನೆ, ಏನಮ್ಮ ನಿನಗೆ ಯಾರಾದರೂ ಇಷ್ಟಪಟ್ಟಿದ್ಯಾ ಅಂತ ಮತ್ತೆ ತಾಳಿ ಕಟ್ಟಬೇಕಾದ್ರೆ ಕೇಳಿದಾಗ ಹಮ್ಮು ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಕಳಿಸ್ಬಿಡ್ತಾನೆ. ಮತ್ತು ಆ ಹುಡುಗಿ ಹೋಗಿ ದೇವಸ್ಥಾನದಲ್ಲಿ ಮದುವೆ ಆಗ್ತಾಳೆ. ಈ ಹುಡುಗನೂ ಇಷ್ಟರಲ್ಲೇ ಈಗ ಮದುವೆ ಫಿಕ್ಸ್ ಆಗಿದೆ, ಆಗ್ತಾನೆ. ಸೊ ಇಬ್ಬರದು ಲೈನ್ ಕ್ಲಿಯರ್, ಅವಳು ಓದ್ಲು, ಇವನಿಗೆ ಮದುವೆ ಆಗ್ತಾನೆ. ಈ ರೀತಿ ಆಗಿಬಿಟ್ರೆ ಪರವಾಗಿಲ್ಲ. ಆದರೆ ಈ ಯಾರು ಸೋನಮ್ ರಘುವಂಶಿ ಮಾಡಿದಾಳಲ್ಲ, ಈ ರೀತಿ ತಪ್ಪು ಮಾಡೋದು ಮಾತ್ರ ಸರಿ ಇಲ್ಲ. ಈಗ ಅವಳು ತಾನು ಇಷ್ಟಪಟ್ಟಂತಹ ಪ್ರಿಯತಮನ ಜೊತೆಯಲ್ಲೂ ಕೂಡ ಬಾಳಲಿಕ್ಕೆ ಆಗಲಿಲ್ಲ, ಜೈಲು ಸೇರಬೇಕಾಯಿತು. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳು ಈಗ ತಲೆ ತಗ್ಗಿಸ್ಬೇಕಾಯಿತು. ಇಡೀ ವಂಶದ ಗೌರವ ಹಾಳಾಗೋಯಿತು. ಒಂದು ಕಡೆ ಇನ್ನೆಲ್ಲೂ ಚೆನ್ನಾಗಿರಬೇಕಾಗಿದ್ದಂತಹ ರಾಜ ರಘುವಂಶಿ ಅವನ ಜೀವಕ್ಕೆ ಹೋಯಿತು. ಮತ್ತು ಅವ್ರ ಫ್ಯಾಮಿಲಿಗೆ ಇಂತಹ ದೊಡ್ಡ ನಷ್ಟ. ಇನ್ನೊಬ್ಬರ ಜೀವನದಲ್ಲಿ ಆಟ ಆಡಲಿಕ್ಕೆ ಹೋಗಬೇಡಿ. ಯಾವುದೇ ನಿರ್ಧಾರವನ್ನು ನೀವು ತೆಗೆದುಕೊಬೇಕಾದ್ರೆ ಕೊಲೆ ಮಾಡುವಂಥದ್ದು ಅಥವಾ ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಂತಹ ಕೆಲಸ ಮಾಡೋದೇ ಬೇಕಾಗಿಲ್ಲ. ನೀವು ನೇರ ಹೇಳ್ಬೋದಾಗಿತ್ತು, ಫ್ಯಾಮಿಲಿ ಜೊತೆಯಲ್ಲಿ ಫೈಟ್ ಮಾಡ್ಬೋದಾಗಿತ್ತು. ಇವತ್ತು ಎಷ್ಟೋ ಜನ ವೆಯ್ಟ್ ಮಾಡಿ ಫ್ಯಾಮಿಲಿ ಜೊತೆ ಫೈಟ್ ಮಾಡಿ ಮದುವೆ ಆದಂತಹ ನಿದರ್ಶನಗಳು ಎಷ್ಟೋಗಿದೆ. ಸೊ ಅದನ್ನು ಮಾಡಿ. ಆ್ಯಂಡ್ ಫ್ಯಾಮಿಲಿಯವರು ಅಷ್ಟೇ, ಯಾರು ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳಿರ್ತಾರೆ ಗಂಡು ಮಕ್ಕಳಿರ್ತಾರೆ, ತಾವು ಯಾರು ಲವ್ ಮಾಡಿದ್ದೀರಿ ಅಂದರೆ
ಸೊ ನೀವು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇಲ್ಲ ಅಂದರೆ ಈ ರೀತಿಯ ಸಮಸ್ಯೆಗಳು ಉಂಟಾಗ್ಬಿಡುತ್ತೆ. ಮದುವೆ ಮಾಡಲಿಕ್ಕೆ ಮೊದಲು ಒಮ್ಮೆ ಹುಡುಗನನ್ನು ಹುಡುಗಿಯನ್ನು ಕರೆಕ್ಟಾಗಿ ಕೇಳಿ. ಸೊ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಇದೆಯಾ, ಇದ್ದರೆ ಹೇಳ್ಬಿಡು ಅಂತ. ಆಗ ನೀವೇನಾದರೂ ನಿರ್ಧಾರ ತೆಗೆದುಕೊಂಡು ಏನಾದರೂ ಮಾಡಲಿಕ್ಕೆ ಸರೋಗುತ್ತೆ. ಈ ರೀತಿ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡಿ ಆ ಇನ್ನೊಬ್ಬರನ್ನು ಕೊಲ್ಲುವುದು ಸರಿಯಲ್ಲ.